ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಮ್ಯಾಟ್ರು ಅಂತಂದರೆ, ಇವತ್ತು ಎರಡು ಟಾಪಿಕ್ ಬಗ್ಗೆ ಮಾತಾಡಬೇಕು. ಒಂದು ಟಾಪಿಕ್ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ ಬಗ್ಗೆ, ಆ್ಯಂಡ್ ಇನ್ನೊಂದು ಟಾಪಿಕ್ ಬಂದುಬಿಟ್ಟು ನನ್ನ ಬೈಕ್ ಬಗ್ಗೆ ಏನಪ್ಪ ಅಂತಂದರೆ, ಅದು ಏನೋ ಗೊತ್ತಿಲ್ಲ, ಅದು ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ಅಂದರೆ ನಮ್ಮ ಟಿಪಿಕಲ್ ಬ್ರೋದು ಆದಮೇಲೆ ಅದ್ರ ಹಿಂದಿನ ವೀಡಿಯೋ ಬಿಟ್ಟಿದ್ನಲ್ಲ, ಎಕ್ಸ್ಪಲ್ಸ್ 210 ರಿವ್ಯೂ ಮಾಡಿದ್ನಲ್ಲ, ಆ ಬೈಕ್ ವೀಡಿಯೋ ಮಾಡಬೇಕಾದ್ರೆ ನಾನು ಹೇಳಿದ್ದೆ, ನನ್ನ ಬೈಕಿಲ್ಲಿ ಇದುವರೆಗೂ ಯಾವುದೇ ಥರದ್ದು ಇದುವರೆಗೂ ಒಂದು ಪ್ರಾಬ್ಲಮ್ ಬಂದಿಲ್ಲ ಗುರು, ಅಷ್ಟು ಇಷ್ಟು ದಿನ ಚೆನ್ನಾಗೈತೆ ನನ್ನ ಜೊತೆ ಅಂತಂದ್ಬಿಟ್ಟು ಒಂದು ಹೇಳ್ಕೊಂಡಿದ್ದೆ. ಅದಾದಮೇಲೆ ಆ ವಿಡಿಯೋ ಬಿಟ್ಟಾದ್ಮೇಲೆ ಅದು ಯಾರು ಕಂಡುಬಿತ್ತು ಏನೋ ಗೊತ್ತಿಲ್ಲ, ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಹೋಯಿತು. ಅಂದರೆ ಇವಾಗ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ. ಏನು ಪ್ರಾಬ್ಲಮ್ ಅಂತಂದರೆ, ಇದರಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ, ಒಂದು 2 ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡ್ಕೊಂಬನ್ನಿ, ಆಮೇಲೆ ಹೇಳ್ತೀನಿ ನಾನು. ಒಂದೊಂದು ಟೈಮ್ ಬಂದುಬಿಟ್ಟು ಈ ಥರ ಸೌಂಡೇ ಬರೋಲ್ಲ. ಇವಾಗ ನೋಡೋಣ, ಬರುತ್ತೆ ಎಲ್ಲ ಚೆಕ್ ಮಾಡ್ತೀನಿ ನಿಮ್ಮ ಮುಂದೆ. ನೋಡಿರಿ, ಬರ್ತಾನೆ ಇಲ್ಲ ಸೌಂಡ್. ಇವಾಗ ಒಂದೊಂದು ಟೈಮ್ ಬೆಳಗ್ಗೆ ಹೊತ್ತು ಸ್ಟಾರ್ಟಿಂಗ್ ಮಾಡಿದೆ, ಇವಾಗ ಹೀಟ್ ಆಗೈತೆ ಗಾಡಿ. ಅಂದರೆ ಮನೆಯಿಂದ ತೋಟಕ್ಕೆ ಬಂದೆ ಇವಾಗ ಸದ್ಯಕ್ಕೆ, ಹಂಗಾಗಿ ಗಾಡಿ ಹೀಟ್ ಆಯಿತು. ಹೀಟ್ ಆದಮೇಲೆ ಆ ಥರ ಸೌಂಡ್ ಬರೋಲ್ಲ. ಹೀಟ್ ಆಗೋಕ್ಕಿಂತ ಮುಂಚೆ ಇಲ್ಲ ಎಲ್ಲರೂ ಹೋಗಿ ಬಂದುಬಿಟ್ಟು ನಿಲ್ಲಿಸಿರ್ತೀನಲ್ವ, ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ಗಾಡಿ ತೊಗೊಂಡು ಹೋಗ್ತೀನಿ ಅಂದರೆ ಫುಲ್ ಹೀಟ್ ಆಗಿರುತ್ತಾ. ಹೀಟ್ ಆದಮೇಲೆ ಸ್ವಲ್ಪ ಹೊತ್ತು 1-2 ಅವರ್ಸ್ ಕೂಲ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಅಂದ್ಕೊಡ್ರಿ, ಗಾಡಿ ಹಂಗೆ ಫುಲ್ ರೈಸ್ ಆಗೋದು, ಕಮ್ಮಿ ಆಗೋದು, RPM ಮೇಲೋಗುತ್ತೆ, ಫುಲ್ ಮೇಲೋಗುತ್ತೆ, ಮತ್ತು ಫುಲ್ ಡೌನ್ ಆಗಿಬಿಡುತ್ತೆ. ಅದೇನು ಪ್ರಾಬ್ಲಮ್ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ನಾನು ಬೆಂಗಳೂರಲ್ಲಿ ಒಬ್ಬರು ಹೊರಗಡೆ ಗಾಡಿ ಒಂದ್ಸಲಿ ಬಿದ್ದಿತ್ತು ಅಂದರೆ ಸ್ವಲ್ಪ ಚಿಕ್ಕದ ಒಂದು ಆಕ್ಸಿಡೆಂಟ್ ಥರ ಆಗಿತ್ತು. ಅದು ಬಿದ್ದ ಮೇಲೆ ಹೊರಗಡೆ ಸರ್ವಿಸ್ ಮಾಡಿಸ್ಬೇಕಾದ್ರೆ ಒಬ್ಬರು ಪರಿಚಯ ಆಗಿದ್ರು ನನಗೆ, ಅಣ್ಣ. ಆ್ಯಂಡ್ ಅವರು ನಮ್ಮ ಫ್ರೆಂಡೇ ಅವರು ಮೆಕ್ಯಾನಿಕ್ಕು. ಅವ್ರ ಹತ್ರ ನಾನು ಚೆಕ್ ಅವರಿಗೆ ಆ ವಿಡಿಯೋ ಕಳಿಸಿ ಕೇಳಿಸ್ದೆ, ಬ್ರೋ ಏನು ಪ್ರಾಬ್ಲಮ್ ಆಗಿರ್ಬೋದು ಬ್ರೋ ಇದರಲ್ಲಿ ಅಂತಂದ್ಬಿಟ್ಟು. ಅವ್ರು ಹೇಳಿದರು, ಬ್ರೋ ಇದು ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿಸಿ ಒಂದು ಟೈಮು ಅಂತಂದರು. ಅದನ್ನು ಮಾಡಿಸಾಯಿತು. ಅದನ್ನು ಮಾಡಿಸಾದ್ಮೇಲೆ ಏನು ಅದೇ ಥರ ಏನು ಪ್ರಾಬ್ಲಮ್ ಬರಲಿಲ್ಲ. ಆಮೇಲೆ ಸುಮ್ಮನೆ ಆಯಿತು. ಆಮೇಲೆ ಆ ಥರ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಬಂದಿರಲಿಲ್ಲ. ಅದಾಯಿತಾ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಎಲ್ಲ ಸರಿ, ಅಂದರೆ ಥ್ರಾಟಲ್ ಬಾಡಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಬಂದೆ. ಬಂದುಬಿಟ್ಟು ಒಂದು ವಾರ ಆದಮೇಲೆ ಮತ್ತೆ ಈ ಥರ ಸೌಂಡು ಬರ್ತಾಯಿದೆ ಗಾಡೀಲಿ. ಅಂದರೆ RPM ರೈಸ್ ಆಗೋದು, ಕಮ್ಮಿ ಆಗೋದು. ಆಮೇಲೆ ಹೀಟ್ ಆದಮೇಲೆ ಆ ಥರ ಸೌಂಡ್ ಬರೋಲ್ಲ. ಹೀಟ್ ಆಗೋಕ್ಕಿಂತ ಮುಂಚೆ ಆ ಥರ ಸೌಂಡ್ ಬರುತ್ತೆ. ಇವಾಗ ನೋಡಿರಿ, ನಿಮ್ಮ ಮುಂದೆ ಇವಾಗ ತೋರ್ಸೋಣ ಅಂತಂದ್ಬಿಟ್ಟು ಓಪನ್ ಮಾಡಿದ್ದೀನಿ, ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮಗೊಂದು ಆ ಥರ ಸೌಂಡೇ ಬರ್ತಾಯಿಲ್ಲ. ಆಮೇಲೆ ಇನ್ನೊಬ್ರನ್ನ ಕೇಳಿದೆ, ಬ್ರೋ ಯಾವ ಥರ ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತ ಕೇಳಿದೆ. ಆ್ಯಂಡ್ ಇಲ್ಲಿ ನಮ್ಮ ನಿಯರ್ ಬೈ ಒಂದು ಶೋರೂಮ್ ಇದೆ, ಅಲ್ಲೋಗಿ ಕೇಳಿದೆ, ಬ್ರೋ ಇಂಜೆಕ್ಟರ್ ಪ್ರಾಬ್ಲಮ್ ಇರಬೇಕು ಅಂತಂದರು. ಆ್ಯಂಡ್ ಇನ್ನೊಬ್ಬ ನಮ್ಮ ಅಣ್ಣ, ಅಂದರೆ ಅವ್ನಿಗೆ ಬೈಕ್ ಬಗ್ಗೆ, ಕಾರ್ಗಳ ಬಗ್ಗೆ ತುಂಬಾ ಐಡಿಯಾ ಇದೆ, ಅವನು ಇಂಜೆಕ್ಟರ್ ಪ್ರಾಬ್ಲಮ್ ಇರ್ಬೋದು, ಒಂದ್ಸಲ ಚೆಕ್ ಮಾಡಿಸಿ ನೋಡು ಅಂತಂದರು. ಆ್ಯಂಡ್ ಇದನ್ನು ಇಂಜೆಕ್ಟರ್ ಅದನ್ನೆಲ್ಲ ಬಿಚ್ಚಬೇಕು ಅಂತಂದರೆ ಪ್ರೀಮಿಯರ್ ಶೋರೂಮ್ಗೆ ಹೋಗ್ಬೇಕು, ಹೀರೋ ಪ್ರೀಮಿಯರ್ ಶೋರೂಮ್ಗೆ ಹೋಗಬೇಕು. ಅಲ್ಲಿಗೆ ಹೋಗಬೇಕು ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕು. ಸದ್ಯಕ್ಕೆ ಕರೆಂಟು ತೋಟ ಅಂದ್ಕೊಂಡೆ ಓಡಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಎಲ್ಲ ಬೆಂಗಳೂರಿಗೆ ಹೋಗೋದಿತ್ತು, ಸ್ವಲ್ಪ ಜರ್ನಿ ಮಾಡಿದ್ದೀನಿ. ಡ್ರೈವಿಂಗ್ ಮಾಡಿಬಿಟ್ಟು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಇವಾಗ ನಾನು ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ. ಇವಾಗ ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ ಆ ಥರ ಸೌಂಡ್ ಬರಲಿಲ್ಲ. ಅದು ನಿಮಗೆ ತೋರ್ಸೋಣ ಅಂತಂದರೆ ಅದೇನು ಕರ್ಮನ ಏನೋ, ನಿಮಗೆ ತೋರಿಸ್ಬೇಕಾದ್ರೆ ಅದು ಆ ಥರ ಸೌಂಡ್ ಬರಲಿಲ್ಲ. ಅಲ್ಲಿ ಹಾಕಿದ್ದೆ ನೋಡಿ ಕ್ಲಿಪ್ಸ್ನ, ಅದು ನೋಡ್ಕೊಂಬಿಟ್ರಿ. ಅದು ಇನ್ನೊಂದ್ಸಲಿ ನಿಮ್ಮ ಫ್ರೆಂಡ್ಸು ಯಾರಾದರೂ ಈ ಎಕ್ಸ್ಪಲ್ಸ್ ಗಾಡಿಗಳು ಇಟ್ಕೊಂಡಿದ್ರೆ ಅವ್ರಿಗೆ ಒಂದ್ಸಲಿ ಶೇರ್ ಮಾಡಿರಿ. ಯಾವ ಥರ ಅಂದರೆ ನನಗೂ ಗೊತ್ತಾಗಬೇಕು ಏನು ಪ್ರಾಬ್ಲಮ್ ಅದು ಅಂತಂದ್ಬಿಟ್ಟು ಶೇರ್ ಮಾಡಿರಿ. ಆ್ಯಂಡ್ ಈ ಗಾಡಿನ ತೊಗೊಂಡು ಹೋಗ್ತೀನಿ, ಈ ಶೋರೂಮ್ಗೆ ಬಿಡ್ತೀನಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ನೋಡೋಣ ಮೇಜರಾಗಿ ಏನಾರು ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಈ ಮೇಜರಲ್ಲಿ ಏನು ಪ್ರಾಬ್ಲಮ್ ಆಗಿರೋಲ್ಲ, ಅದೇ ಇಂಜೆಕ್ಟರ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ನಾನು ಕೇಳ್ಪಟ್ಟೆ. ಆ ಥರ ಏನಾರು ಆಗಿದ್ದರೆ ಸರಿ ಮಾಡಿಸ್ಕೊಂಬರೋಣ. ಅದರದ್ದು ನಾನು ವೀಡಿಯೋ ಹಾಕ್ತೀನಿ, ಸರಿ ಮಾಡಿಸೋದು, ಅಲ್ಲಿ ಸರ್ವಿಸ್ ಮಾಡ್ತಾರಲ್ಲ ಅದರದ್ದು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಅಂದರೆ ನಿಮಗೂ ಗೊತ್ತಾಗಬೇಕು ಈ ಥರ ಪ್ರಾಬ್ಲಮ್ಸ್. ನಿಮ್ಗೆ ಯಾರಾದರೂ ಈ ಎಕ್ಸ್ಪಲ್ಸ್ ಇಟ್ಕೊಂಡಿರ್ತೀರಲ್ಲ, ಅಂಥವ್ರಿಗೆ ಯಾರಾದರೂ ಈ ಥರ ಪ್ರಾಬ್ಲಮ್ಸ್ ಬಂದಿತ್ತು ಅಂತಂದರೆ ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ. ಆ್ಯಂಡ್ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಅದು ಇನ್ಸ್ಟಾಗ್ರಾಮ್ ಬಗ್ಗೆ. ಇನ್ಸ್ಟಾಗ್ರಾಮಲ್ಲಿ ಒಂದು ನಿಮಿಷ ಹೇಳ್ತೀನಿ, ಗೇಟ್ ಕಟ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೆಂಗಪ್ಪ ಅಂತಂದರೆ, 2 ಡೇಸ್ ಬ್ಯಾಕು ಒಂದು ವಿಡಿಯೋ ಬಿಟ್ಟಿದ್ದೆ. ಒಂದು 2 ಡೇಸ್ ಬ್ಯಾಕ್ ಒಂದು ವೀಡಿಯೋ ಬಿಟ್ಟಿದ್ದೆ. ಅದು ಬಂದುಬಿಟ್ಟು ಟಿಪಿಕಲ್ ಬರೋದು ಐಲೆಕ್ಸ್ದು ವೀಡಿಯೋ. ಅದರದ್ದು
ಒಂಥರ ಡಿಫ್ರೆಂಟಾಗಿ ಹಾಕ್ಸಿದ್ರಲ್ಲ ಅದರದ್ದೊಂದು ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಅದಕ್ಕಿಂತ ಮುಂಚೆ 4 ವೀಡಿಯೋ ಮಾಡಿ ಹಾಕಿದೆ, ಒಂದು 3 ವೀಡಿಯೋ ಅದರದ್ದೇ ಟಿಪಿಕಲ್ ಬರೋದೇ ಒಂದು 2-3 ವೀಡಿಯೋ ಮಾಡಿದೆ, ಅದಷ್ಟು ಗ್ರೋತ್ ಆಗಲಿಲ್ಲ. ಅದೊಂದು ವೀಡಿಯೋ 1.7 ಮಿಲಿಯನ್ ವ್ಯೂಸ್ ಹೋಗೈತೆ ಗುರು. ಸೀರಿಯಸ್ಲಿ ನನಗಂತೂ ಫುಲ್ ಶಾಕ್ ಆಗಿಬಿಟ್ಟಿದ್ದೀನಿ. ಏನು ಹೇಳ್ಬೇಕು, ಏನು ಥಿಂಕ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಿನ್ನೆ ಫುಲ್ ಅದೇ ಗುಂಗಲ್ಲಿದ್ದೆ. ಒಂದೇ ದಿನಕ್ಕೆ ನಾವು 1.5 ಡೇಗೆ 1.7 ಮಿಲಿಯನ್ ವ್ಯೂಸ್ ಆಗೈತೆ ಗುರು. ಸೀರಿಯಸ್ಲಿ ನನಗೆ ನಂಬಕ್ಕೆ ಆಗ್ತಿಲ್ಲ, ಅಷ್ಟೊಂದು ರೀಚ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಆ ವಿಡಿಯೋ ಅಷ್ಟು ರೀಚ್ ಆಗಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅದರಿಂದ ಒಂದು 75 to 80 ಮೆಂಬರ್ಸು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಂಡಿದ್ದಾರೆ, ಅದೊಂದು ತುಂಬಾ ಖುಷಿ ಆಯಿತು. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ರೀಚ್ ಮಾಡಿರಿ, ಒಳ್ಳೊಳ್ಳೆ ವೀಡಿಯೋಗಳ್ನ ಒಳ್ಳೊಳ್ಳೆ ಕಂಟೆಂಟ್ಗಳು ಇನ್ಮೇಲಿಂದ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ರೀಚ್ ಮಾಡಿರಿ. ಆ್ಯಂಡ್ ಹೋಗ್ಬಿಟ್ಟು ನನ್ನ ಪೇಜ್ನ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ ನೋಡಿ ಇಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಳ್ರಿ. ಆ್ಯಂಡ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ಕಂಟೆಂಟ್ಗಾಗಿ. ಈ ಬೈಕಿಗೆ ಒಂದು ಹೆಸರಿಡಬೇಕು ಅಂತ ಕಾಯ್ತಾ ಇದ್ದೀನಿ ನಾನು, ತುಂಬ ದಿವಸದಿಂದ ಅದು ಆಸೆ ಇದೆ, ಹೆಸರಿಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ನಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಲಿ ಆದಷ್ಟು ಬೇಗ. 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ಇದಕ್ಕೊಂದು ಹೆಸರಿಟ್ಟು ಒಂದು ನಾಮಕರಣ ಮಾಡೋಣ ಅಂತ ಇದ್ದೀನಿ. ನೋಡಬೇಕು, ಆದಷ್ಟು ಬೇಗ 1K ಸಬ್ಸ್ಕ್ರೈಬ್ ಆಗಲಿ. ಇವಾಗ ಸದ್ಯಕ್ಕೆ ಬಂದುಬಿಟ್ಟು 690 ಜನ ಏನೋ ಸಬ್ಸ್ಕ್ರೈಬ್ ಆಗಿದ್ದಾರೆ, ಕಂಪ್ಲೀಟ್ ಆಗಿದ್ದಾರೆ. 690 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸದ್ಯಕ್ಕೆ. ನೋಡೋಣ, ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ. ನಿಮ್ಮ ಅದು ಆಶೀರ್ವಾದ ಇದ್ದರೆ ಬೇಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ. ಆ್ಯಂಡ್ ಇದಕ್ಕೆ ಇನ್ನೂ ಮಾಡಿಫಿಕೇಷನ್ ಮಾಡಿಸೋದಿದೆ. ನನ್ನ ಪ್ಲ್ಯಾನ್ ಇರೋದು ಈ ಬೈಕ್ನ ಫುಲ್ಲು ಡಕಾರ್ ರ್ಯಾಲಿ ಸಿಸ್ಟಮ್ ಮಾಡೋಣ ಅಂತಂದ್ಬಿಟ್ಟು. ಹಿಂದೆ ಟೈರ್ ನೋಡ್ರಿ, ಇಲ್ಲಿ ಏನೇನೂ ಇಲ್ಲ ಟೈರಲ್ಲಿ, ಫುಲ್ ಸೌದೋಗ್ಬಿಟ್ಟೈತೆ. ಆ್ಯಂಡ್ ಚೈನ್ ಸ್ಪ್ರಾಕೆಟ್ ಒಂದು ಸ್ಟೇ ಮಾಡಿಸ್ಬೇಕು ಸದ್ಯದಲ್ಲಿ. ಅದು ಬಿಟ್ಟರೆ ಗಾಡಿ ವಾಶ್ ಆಗಿಲ್ಲ, ಯಾಕೆಂದರೆ ಡೈಲಿ ತೋಟಕ್ಕೆ ಇದರಲ್ಲೇ ಓಡಾಡ್ತಾ ಇರೋದು ನಾನು. ಹಂಗಾಗ್ಬಿಟ್ಟು ಗಾಡಿ ಇನ್ನೂ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿಲ್ಲ ಸದ್ಯಕ್ಕೆ. ನೋಡೋಣ, ಗಾಡಿ ಸರ್ವಿಸಿಗೆ ತೊಗೊಂಡೋಗ್ತೀನಿ. ಇದರಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ ಅದನ್ನ ಸರ್ವಿಸ್ ಮಾಡಿಸಿ ನಿಮಗೆ ಅದರದ್ದು ಬಗ್ಗೆ ವೀಡಿಯೋ ಹಾಕ್ತೀನಿ. ಏನು ಪ್ರಾಬ್ಲಮ್ ಆಗಿದೆ, ಅದರಲ್ಲಿ ಏನು ಹೋಗಿದೆ ನನಗೂ ನಾನು ತಿಳ್ಕೊಬೇಕು ಕರೆಕ್ಟಾಗಿ. ನಾನು ಎಲ್ಲದರಲ್ಲೂ ಪಂಡಿತ ಅಲ್ಲ ಗುರು, ನಿಮ್ಮಿಂದ ನಾನು ತಿಳ್ಕೊಳೋ ಸುಮಾರು ಇರುತ್ತೆ. ಆ್ಯಂಡ್ ಹೊರಗಡೆಯಿಂದನೂ ನಾನು ತಿಳ್ಕೊಳೋ ಸುಮಾರು ಇರುತ್ತೆ. ಇಂಜಿನ್ ಮೇಲ್ಮೇಲೆ ನಾವೆಲ್ಲ ಹೇಳ್ಬೋದು, ಬಟ್ ಒಳಗಡೆ ಇರೋ ಪ್ರಾಬ್ಲಮ್ಸ್ಗಳನ್ನ ನಾವು ಇನ್ನೂ ಸದ್ಯಕ್ಕೆ ನೋಡ್ಕೊಂಡಿಲ್ಲ. ನೋಡೋಣ, ಸದ್ಯದಲ್ಲಿ ಹೋಗ್ತೀನಿ ಶಿವಮೊಗ್ಗಕ್ಕೆ, ಹೋಗ್ಬಿಟ್ಟು ಗಾಡಿ ಸರ್ವಿಸಿಗೆ ಕೊಟ್ಬಿಟ್ಟು ಆಮೇಲೆ ನೋಡೋಣ ಏನಾಗಿದೆ ಪ್ರಾಬ್ಲಮ್ಸ್ ಅಂತಂದ್ಬಿಟ್ಟು ನಿಮಗೆ ಅದ್ರ ಬಗ್ಗೆ ಹಾಕ್ತೀನಿ. ಸರ್ವಿಸಿಗೆ ಹೋಗಿರ್ತೀನಿ ಮತ್ತು ಅದು ರೆಡಿ ಮಾಡಿಸೋದಕ್ಕೆ ಎಷ್ಟು ಖರ್ಚಾಯಿತು ಅಂತಲೂ ಹೇಳ್ತೀನಿ ನಿಮಗೆ. ಆ ಬೈಕ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ಬಿಟ್ಟು ನನಗೂ ಈಗ ಸರಿಯಾಗಿ ಗೊತ್ತಿಲ್ಲ. ಶಿವಮೊಗ್ಗಕ್ಕೆ ಹೋಗಬೇಕು, ಇನ್ನೊಂದು ಗಾಡಿ ರಿವ್ಯೂ ಮಾಡಬೇಕು, ಅದು ಆದಷ್ಟು ಬೇಗ ಬರುತ್ತೆ. ಅದು ಸದ್ಯಕ್ಕೆ ಲಾಂಚ್ ಮಾಡಿದ್ದಾರೆ ಆ ಬೈಕ್ನ, ನಮ್ಮ ಶಿವಮೊಗ್ಗದಲ್ಲಿ ಅದು ಇರಲಿಲ್ಲ, ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಬೈಕು ಏನಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದೇ ಸೀರೀಸಲ್ಲಿ ಈ ಬೈಕ್ನ ನಾನು ರೆಡಿ ಮಾಡಿಸ್ತೀನಿ. ನೋಡೋಣ ಅದನ್ನು ಯಾವ ಥರ ರೆಡಿ ಆಗುತ್ತೆ, ಏನು ಪ್ರಾಬ್ಲಮ್ ಆಗಿರ್ಬೋದು ಅದನ್ನೆಲ್ಲ ನಿಮಗೆ ಡೀಟೇಲಾಗಿ ತಿಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.